ಬೆಂಗಳೂರು ಮೈಸೂರು ಕಾರಿಡಾರ್ ಯೋಜನೆಯಲ್ಲಿ ನೈಸ್ ಸಂಸ್ಥೆ ನಡೆಸಿರುವ ಅಕ್ರಮ ಮತ್ತು ವಂಚನೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜೆಡಿಎಸ್ ನಿಯೋಗ ಇಂದು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರು ಸಲ್ಲಿಸಿದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಶಾಸಕರು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಅವರು ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಹೈಕೋರ್ಟ್ ತೀರ್ಪಿನ ಪ್ರತಿ ಸಮೇತ 5 ಪುಟಗಳ ಮನವಿ ಸಲ್ಲಿಸಿದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನೈಸ್ ಯೋಜನೆ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ನಾವು 2 ವಾರ ಗಡುವು ಕೊಟ್ಟಿದ್ದೇವೆ. ಸರ್ಕಾರ ನೈಸ್ ಯೋಜನೆಯನ್ನು ವಶಪಡಿಸಿಕೊಳ್ಳದೆ ಹೋದ್ರೆ ಜೆಡಿಎಸ್ ಉಗ್ರವಾಗಿ ಹೋರಾಟ ಮಾಡಲಿದೆ. ನೈಸ್ ಅಕ್ರಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಿದ್ದೇವೆ. ಗುರುವಾರ ಶುಕ್ರವಾರ ವೆಬ್ಸೈಟ್ ರಿಲೀಸ್ ಮಾಡ್ತೇವೆ. ಅದರಲ್ಲಿ ಎಲ್ಲ ದಾಖಲಾತಿ ಜನರಿಗೆ ಸಿಗೋ ಹಾಗೆ ಮಾಡುತ್ತೇವೆ ಎಂದರು. ನಿಯೋಗ ಜೆಡಿಎಲ್ಪಿ ನಾಯಕರು ಸನ್ಮಾನ್ಯ ಸುರೇಶ್ ಬಾಬಣ್ಣರವರು ಜೊತೆಯಲ್ಲಿ ಕೌನ್ಸಿಲ್ ಲೀಡರ್ ಆಗಿರ್ತಕ್ಕಂಥ ಮಾನ್ಯ ಭೋಜೇಗೌಡರು, ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಸೇರಿದಂತೆ ಘನತೆ ಹೊತ್ತ ರಾಜ್ಯಪಾಲರ ಒಂದು ಸಮಯವನ್ನು ಕೇಳಿ ಇವತ್ತು ಅವರು ನಮಗೆ ಸಮಯ ನಿಗದಿ ಮಾಡಿಕೊಟ್ಟಿದ್ರು. ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಯಾವ ವಿಚಾರಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ ಅಂತ. ಹೈಕೋರ್ಟ್ನ ವಿಭಾಗದ ಒಂದು ಪೀಠ ಏನಿದೆ, ಐತಿಹಾಸಿಕವಾದಂಥ ಒಂದು ತೀರ್ಪನ್ನ ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊರಗಾಕಿದೆ. ಜೂನ್ 29ನೇ ತಾರೀಕು ಬಂದಂಥ ಒಂದು ತೀರ್ಪಿನಲ್ಲಿ, ಒಂದು ಆದೇಶದಲ್ಲಿ ಉಲ್ಲೇಖವಾದಂಥ ಒಂದು ಅಂಶ ಭಾಳ ಕ್ಲಿಯರ್ ಆಗಿದೆ. ನೈಸ್ ಇಸ್ ನಾಟ್ ಸೋ ನೈಸ್ ಅಂತಕ್ಕಂಥದ್ದು ಅಂದರೆ ಇದು ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಹಗರಣ. ಇಂದಿನಿಂದ ಅಲ್ಲ, ಕಳೆದ 2.5 ದಶಕಗಳಿಂದನೂ ಕೂಡ ನಿರಂತರವಾಗಿ ಈ ಒಂದು ಹಗರಣ ಇದೇ ರೀತಿ ನಡೀತಾನೆ ಬಂದಿದೆ. ಕಾರಣ ಏನಂದರೆ ನಿಮಗೆ ಗೊತ್ತಿದೆ, FWA ಅಗ್ರಿಮೆಂಟ್ ಬಗ್ಗೆ ಈಗಾಗಲೇ ಕೋರ್ಟ್ನ ಆದೇಶದ ಪ್ರಕಾರವಾಗಿ ಜಡ್ಜ್ಮೆಂಟ್ ಕಾಪಿಯ ಒಂದು ಆರ್ಡರ್ ಕಾಪಿಯನ್ನು ಇಟ್ಕೊಂಡು ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ಮಾಧ್ಯಮದ ಮಿತ್ರರಲ್ಲಿ ಮಾತನಾಡಿದರು. ಕೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದಿಷ್ಟೇ, 20-25 ವರ್ಷದಿಂದ ಅಲ್ಲಿ ರೈತರ ಜಮೀನನ್ನು ತಾವೇನು ಭೂಸ್ವಾಧೀನ ಮಾಡ್ಕೊಂಡ್ರಿ, ಅಂದರೆ ಇಲ್ಲಿ KDB ಥ್ರೂ ಅಕ್ವಿಸಿಷನ್ ಆಯಿತು. ಅದೊಂದು ನೋಡಲ್ ಏಜೆನ್ಸಿ ಆಗಿ ಅಕ್ವಿಸಿಷನ್ ಮಾಡಿದ ನಂತರ ರೈತರಿಗೆ ಯಾವ ಒಂದು ಅವಾರ್ಡ್ಗಳು ಸಿಕ್ಕಬೇಕಾಗಿತ್ತು, ಅದರಲ್ಲಿ ವಿಳಂಬ ಆಯಿತು. ಕಂಪನ್ಸೇಷನ್ಗಳು ಇಲ್ಲಿವರೆಗೂ ಸಿಕ್ಕಿಲ್ಲ. ಸರಿಸುಮಾರು 67%ಗೂ ಹೆಚ್ಚು ಜನ ರೈತರನ್ನ ಇವತ್ತು ಅವರ ಸ್ವಂತ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಂಡು ಇವತ್ತು ಅವ್ರ ಕೈಯನ್ನು ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಕೋರ್ಟ್ನಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಆ್ಯಕ್ಟನ್ನು ಮೆನ್ಷನ್ ಮಾಡ್ತಾರೆ. 300 ಡೇ ರೈಟ್ ಟು ಪ್ರಾಪರ್ಟಿ ಆ್ಯಕ್ಟ್ ಅಂತಕ್ಕಂಥದ್ದನ್ನ ಸಂವಿಧಾನದ ಒಂದು ವಿಧಿಯ ಒಂದು ಆ್ಯಕ್ಟ್ ಏನಿದೆ, ಆ ಒಂದು ಆ್ಯಕ್ಟನ್ನೇ ಮುಂದಿಟ್ಕೊಂಡು ಕೋರ್ಟಿನ ಒಂದು ಆದೇಶ ಹೊರಡಿಸಿದ್ದಾರೆ. ಯಾವ ಒಂದು ಭೂಸ್ವಾಧೀನ ಅಂತಿಮ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಕೆಲವೊಂದಷ್ಟು ರೈತರ ಭೂಮಿಯನ್ನು ಸಂಪೂರ್ಣವಾಗಿ ಅದನ್ನು ರದ್ದುಗೊಳಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಈಗಾಗಲೇ ಹೈಕೋರ್ಟು ಈಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ. ಆದರೆ ಇದ್ರ ಮಧ್ಯೆ ನಮ್ಮೆಲ್ಲರಿಗೂ ಕಾಡ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ಇಷ್ಟೆಲ್ಲ FWA ಮೆನ್ಷನ್ ಆದಂಥ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಸಂಪೂರ್ಣವಾದಂಥ ವಯೋಲೇಷನ್ಸ್ ಆಗಿರ್ತಕ್ಕಂಥದ್ದು. 111 ಕಿಲೋಮೀಟ್ರು ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಯಾವ ಒಂದು 6 ಲೇನ್ ರಸ್ತೆ ದೇವೇಗೌಡರು ಸಾಹೇಬರು MOU ಮಾಡಿದ್ರು ಅಂತಕ್ಕಂಥದ್ದೇನು ಚರ್ಚೆ ಮಾಡ್ತಾರೆ. ಅವ್ರು MOU ಮಾಡಿದ ಕಾರಣನೇ ಒಂದು ವಿಷನನ್ನು ಇಟ್ಕೊಂಡು ಅವತ್ತೇ ಈ 6 ಲೇನ್ ರಸ್ತೆ ಬರಬೇಕು ಅಂತಕ್ಕಂಥದ್ದು ಆ MOUನಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿತ್ತು. ಆದರೆ FWA ಸೈನ್ ಆದಂಥದ್ದು 1990. ಕಲಬುರಗಿ ಜಿಲ್ಲೆಯ ಜನರಿಗೆ ಮಿರಾ ಮೆನ್ಸ್ ಅವೆನ್ಯೂ ವತಿಯಿಂದ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್
ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.